ಆ ಬ್ರಹ್ಮನ ಮಾತು ಪವಿತ್ರ ಇದ್ವು, ಅಮ್ಮ ವಿಷ್ಣುನು ಕಣ್ಣ ಪವಿತ್ರ ಇದ್ವು ಅಂತ, ಪರುಷ ಆಗಿದ್ವು ಅಂತ. ಮುಂದೆ ಹೇಳ್ತಾರೆ ರುದ್ರನಿಗೆ ಹಸ್ತ ಪರುಷ, ರುದ್ರನಿಗೆ ಏನಿದ್ವು ಹಸ್ತ ಪರುಷ. ನಿಜ, ಇವ್ರಿಗೆಲ್ಲರಿಗೂ ಒಂದೊಂದು ಪರುಷಗಳಾದ್ರ ಒಂದೊಂದು ಪರುಷ ಇದ್ವು. ಆದ್ರೆ ಹೇಳ್ತಾರೆ ಬಸವಣ್ಣನವರು ಏನಂದ್ರೆ ನಮ್ಮ ಶರಣರಿಗೆ ಪಾದವೇ ಪರುಷ. ಅಂದ್ರೆ ನಮ್ಮ ಶರಣರಿಗೆ ಪಾದವೇ ಪರುಷ. ಇಡೀ ದೇಹವೆಂಬ ದೇಗುಲ ನಿಂತಿದ್ದು ಯಾವ ಕಂಬದ ಮೇಲೆ? ಪಾದದ ಮೇಲೆ, ಹೌದಲ್ರಿ? ಹಾಗಾದ್ರೆ ಪಾದ ಪರುಷ ಆದ್ರೆ ಇಡೀ ದೇಹನ ಸರ್ವಾಂಗವ ಪರುಷ ಆಯ್ತಲ್ಲ. ಅದಕ್ಕಾಗಿ ಹೇಳ್ತಾರೆ ಏನಂದ್ರೆ ಬಸವಣ್ಣನವರು ಏನೇನಾಗಿದ್ರು? ಪಂಚಪರುಷ ಮೂರ್ತಿಗಳಾಗಿದ್ರು, ಹೌದಲ್ರಿ? ತನು ಪರುಷ, ಮನ ಪರುಷ, ಭಾವ ಪರುಷ, ಹಸ್ತ ಪರುಷ, ದೃಷ್ಟಿ ಪರುಷ, ಹೌದಾ? ಯಾವ ಪರುಷ? ಎಲ್ಲ ರೀತಿಯಿಂದ ಪರುಷಮಯಿಗಳಾಗಿದ್ರು. ಅದಕ್ಕಾಗಿ ಪಾದವೇ ಪರುಷ. ಅದಕ್ಕೆ ಗುರು ಬಸವಣ್ಣನವರು ಪಾದ ಇಟ್ಟಿದ್ದೇ ಏನಾಯ್ತು? ಸುಕ್ಷೇತ್ರ. ಶರಣರು ಪಾದ ಇಟ್ಟಿದ್ದು. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ.